ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿಯೋಲ್ ನೋಡಿದ್ರಲ್ಲ, ಒಂದೊಳ್ಳೆ ಟ್ರೆಂಡಿಂಗಲ್ಲಿರೋ ಲಿರಿಕ್ಸ್ ನಾನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೇಳ್ಕೊಡ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲೇದಾಗಿ ನೀವು ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಬೇಕು. ಸೊ ಓಪನ್ ಮಾಡ್ಕೊಂಡ ನಂತರ ನೀವು ನೋಡಿ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡಿಸ್ಟ್ರಿಬ್ಯೂಷನಲ್ಲಿ ಒಂದು ಫುಲ್ ಪ್ರಾಜೆಕ್ಟ್ ಕೊಟ್ಟಿರುತ್ತೆ ನೋಡಿ ಇದು. ಸೊ ಇದನ್ನು ಕೊಟ್ಟಿರ್ತೀನಿ, ನೀವು ಇಂಪೋರ್ಟ್ ಮಾಡ್ಕೊಳ್ದಿದ್ರೆ ಸೊ ಮಾಡ್ಕೊಳ್ಳಿ, ಅದರಲ್ಲಿ ಎಫೆಕ್ಟ್ ಇರುತ್ತೆ, ಆಮೇಲೆ ನಿಮಗೆ ಯೂಸ್ ಆಗುತ್ತೆ. ಸೊ ಮಾಡ್ಕೊಂಡ ನಂತರ ಇವಾಗ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 9x16 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಮಾಡಿದ ಮೇಲೆ ನೋಡಿ ಈ ಥರ ಬರುತ್ತೆ. ಈ ಥರ ಬಂದ ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಸಾಂಗ್ನ ಎಡಿಟ್ ಮಾಡಬೇಕಂತ ಅಂದ್ಕೊಂಡಿರ್ತಿರಲ್ಲ, ಸೊ ಆ ಸಾಂಗ್ನ ಎಡಿಟ್ ಮಾಡ್ಕೊಳ್ಳಿ. ಸೊ ಅದು ವಿಡಿಯೋದಲ್ಲಿದ್ದರೆ ನೀವು ಅದನ್ನ ಏನು ಮಾಡ್ಬೇಕಂದ್ರೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ನೋಡಿ, ಇದು ನಂದು ಇದರಲ್ಲಿದೆ. ಇದನ್ನು ಜಸ್ಟ್ ಇನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನಿಮಗೆ ಜಸ್ಟ್ ಒಂದು 8 ಸೆಕೆಂಡ್ ಅಥವಾ 5 ಸೆಕೆಂಡ್ ಯಾವ ಥರ ಕ್ರಿಯೇಟ್ ಮಾಡೋ ಅಂತ ಹೇಳ್ಕೊಡ್ತೀನಿ. ಜಸ್ಟ್ ಒಂದು 6 ಸೆಕೆಂಡ್ ತೊಗೋತೀನಿ. ಸೊ ಇನ್ನೊಂದಿನ್ನು ಎಷ್ಟು ಸಾಂಗ್ ಇದೆ ನೋಡಿ, ಸೊ ಆ ಸಾಂಗ್ ಇರಲಿ, ನಾನು ಜಸ್ಟ್ ಕಟ್ ಮಾಡ್ಕೊತೀನಿ ವಿಡಿಯೋ ಲೆಂತ್ ಆಗುತ್ತೆ ಅಂತ. ಸೊ ಬನ್ನಿ ಇವಾಗ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಒಂದೊಂದು ಇದಕ್ಕೂ ಕೂಡ ನೀವು ಒಂದೊಂದು ಲೈನಿಗೂ ಕೂಡ ಒಂದೊಂದು ಕೀಪ್ರನ್ನ ಆ್ಯಡ್ ಮಾಡಬೇಕು. ಫ್ರೆಂಡ್ಸ್, ಈ ಥರ ಒಂದೊಂದು ಲೈನ್ಗೂ ಕೂಡ ನೀವು ಒಂದೊಂದು ಕೀಪ್ರನ್ನ ಆ್ಯಡ್ ಮಾಡ್ಕೊಂಡು ಇವಾಗ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫ್ರೆಂಡ್ಸ್, ಇವಾಗ ಏನು ಮಾಡಬೇಕಂದ್ರೆ ವಿಡಿಯೋಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ವಿಡಿಯೋಸ್ ಎಲ್ಲಿ ಸಿಗುತ್ತೆ ಅಂದರೆ ಪಿಂಟ್ರೆಸ್ಟ್ ಆ್ಯಪಲ್ಲಿ ಸಿಗುತ್ತೆ ನಿಮಗೆ. ಸೊ ಅಲ್ಲಿ ಹೋಗಾದರೂ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅದು ಅಪ್ಲೋಡ್ ಮಾಡುತ್ತಾರೆ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಡೌನ್ಲೋಡ್ ಮಾಡ್ಕೊಂಡ ನಂತರ ಒಂದು ಯಾವ್ದಾರು ಒಂದು ಈ ಥರ ವಿಡಿಯೋ ತೊಗೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇವಾಗ ನೋಡಿ ಇದು ಆ್ಯಡ್ ಆಗಿರುತ್ತೆ. ಸೊ ನಿಮ್ಮ ಕೀಪ್ರೇಮ್ ಎಲ್ಲಿ ಹೋಗೊಂಡ್ರಿ, ಸೊ ಅಲ್ಲಿ ಕಟ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ ಪ್ಲಸ್ ಕ್ಲಿಕ್ ಮಾಡಿಕೊಂಡು ಯಾವ್ದಾರು ಒಂದು ಶೇಪ್ನ ಈ ಥರ ತೊಗೊಂಡು ನಂತರ ಮೇಲೆ ಟ್ವಿಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾನ ಚಾಯ್ಸ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗಿ ಬ್ಲ್ಯಾಕ್ನ ಇಟ್ಕೊಂಡು ಸೊ ನಂತರ ಬ್ಲೆಂಡಿಂಗ್ ಆ್ಯಂಡ್ ಆಪೋಸಿಟಿ ಹೋಗಿ ಇದನ್ನ ನೀವೊಂದು 60 ಇಟ್ಕೊಳ್ಬೇಕು. ಸೊ ಇಟ್ಕೊಂಡ ನಂತರ ಇದನ್ನ ಈ ಥರ ವಿಡಿಯೋ ಲೆಂತ್ ಎಲ್ಲಿ ಇದೆ ನೋಡಿ, ಸೊ ಅಲ್ಲಿವರೆಗೂ ಈ ಥರ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇವಾಗ ಜಸ್ಟ್ ಏನು ಆ್ಯಡ್ ಮಾಡಬೇಕಂದ್ರೆ ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ಇವಾಗ ಪ್ಲಸ್ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫಸ್ಟ್ ಲೈನ್ ಏನಿದೆ ನೋಡಿ, ಸೊ ನನ್ನ ಜಸ್ಟ್ ನೀವು ಇಲ್ಲಿ ನನ್ನ ಅಂತ ಟೈಪ್ ಮಾಡಿಕೊಂಡು ಮೇಲೆ ಸೆಂಟರ್ ಬರೋಂಗೆ ಕ್ಲಿಕ್ ಮಾಡಿಕೊಂಡು ರೋಬೋಟ್ ಕಲರಲ್ಲಿ ಇಲ್ಲಿ ಕೆಲೆಮ್ ಬ್ಲೌಂಡ್ ಅಂತ ಒಂದು ಫೌಂಡ್ ಕೊಟ್ಟಿರ್ತೇನೆ, ಅದು ಕೂಡ ಟೆಲಿಗ್ರಾಮಲ್ಲಿ ಇರುತ್ತೆ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅಲರ್ಟ್ ಮೋಷನ್ಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇಲ್ಲಿ ಕಲರಿಗೆ ಹೋಗಿ ಇದನ್ನ ಜಸ್ಟ್ ವೈಟ್ ಇಟ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಮತ್ತು ಅದೇ ಲೇಯರ್ನ ಕಾಪಿ ಮಾಡಿಕೊಂಡು ಮತ್ತೆ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಏನಿದೆ ನೋಡಿ ಏಕಾಂತಕ್ಕೆ, ಸೊ ಇದನ್ನ ಟೈಪ್ ಮಾಡಬೇಕು. ಏಕಾಂತಕ್ಕೆ, ಸೊ ಈ ಥರ ಟೈಪ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ಸೊ ಅದನ್ನು ಕೂಡ ಇದೇ ಥರ ಟೈಪ್ ಮಾಡ್ಕೊಳ್ಳಿ. ಸೊ ಆ ಲೇಯರ್ನ ಕಾಪಿ ಮಾಡ್ಕೊಂಡಿರ್ತಿರಲ್ಲ, ಸೊ ಅದೇ ಲೇಯರ್ನ ಪೇಸ್ಟ್ ಮಾಡಿಕೊಂಡು ಮತ್ತೆ ಅದನ್ನ ಕಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಏನಿದೆ ನೋಡಿ ಅಂತ್ಯನಿ, ಸೊ ಈ ಥರ ಟೈಪ್ ಮಾಡಿಕೊಂಡು ಮತ್ತೆ ಪೇಸ್ಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಲೈನ್ ಇದೆ ನೋಡಿ ಹಾಡಿದೆ. ಸೊ ಇದು ಜಸ್ಟ್ ಈ ಥರ ಟೈಪ್ ಮಾಡ್ಕೋಬೇಕು, ಹಾಡಿದೆ. ಮತ್ತೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇವಾಗ ಮತ್ತೆ ಪೇಸ್ಟ್ ಮಾಡಿಕೊಂಡು ಲೈನ್ ಏನಿದೆ ನೋಡಿ ಸುಂದರ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಟೆಕ್ಸ್ಟು ಕೂಡ ನೀವು ಎಲ್ಲ ಟೆಕ್ಸ್ಟ್ನು ಆ್ಯಡ್ ಮಾಡಿದ ನಂತರ ಏನು ಮಾಡಬೇಕಂದ್ರೆ ನಾನು ಜಸ್ಟ್ 5 ಸೆಕೆಂಡ್ ತೋರಿಸಿದ್ದೀನಿ, ನಿಮ್ಮದು 30 ಸೆಕೆಂಡ್ ಇರ್ಬೋದು, 28 ಸೆಕೆಂಡ್ ಇರ್ಬೋದು. ಸೊ ನಿಮ್ಮ ಮೇಲೆ ಡಿಪೆಂಡು. ಸೊ ಅದನ್ನ ಈ ಥರ ಟೈಪ್ ಮಾಡ್ಕೊಳ್ಬೇಕು, ಅಂದರೆ ಚೆನ್ನಾಗಿ ಕಾಣುತ್ತೆ. ಸೊ ಮಾಡಿದ ನಂತರ ಜಸ್ಟ್ ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದು ಕೊಟ್ಟು ಫುಲ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಆವಾಗಲೇ ಹೇಳ್ದಂಗೆ ಇಲ್ಲಿ ಎಫೆಕ್ಟ್ ಇರುತ್ತೆ ಅಂತ ಹೇಳ್ತೀನಲ್ಲ, ಸೊ ಆ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಈ ಥರ ಮತ್ತೆ ಬ್ಯಾಕ್ ಬರಬೇಕು ನೀವು. ಸೊ ಬಂದು ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಸೊ ಎಲ್ಲೆಲ್ಲ ಟೆಕ್ಸ್ಟ್ ಆ್ಯಡ್ ಮಾಡಿರ್ತಾರೆ ನೋಡಿ, ಅಷ್ಟು ಟೆಕ್ಸ್ಟಿಗೂ ಕೂಡ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಎಫೆಕ್ಟ್ನ
ಆ್ಯಡ್ ಮಾಡ್ಕೊ ಈ ಥರ ನೋಡಿ. ಆ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟಿಟಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ನ ಕ್ಲಿಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಆದ ನಂತರ ನೀವು ಇವು ಟೆಕ್ಸ್ಟ್ ಎಷ್ಟಿದೆ ನೋಡಿ, ಸೊ ಅಷ್ಟರ ಮೇಲೂ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂತಾರೆ ಇದನ್ನ ಗ್ರೂಪ್ ಮಾಡಿಕೊಂಡು ನೀವು ಬೇಕಿದ್ರೆ ಈ ಟೆಕ್ಸ್ಟ್ನ ಇಲ್ಲಿ ಮೇಲಾದರೂ ಇಟ್ಕೊಳ್ಳಿ, ಕೆಳಗಾದರೂ ಇಟ್ಕೊಳ್ಳಿ, ಸೆಂಟ್ರಲ್ಲಾದರೂ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಂಟ್ರಲ್ಲೇ ಇಟ್ಕೋತೀನಿ. ಸೊ ಪ್ರಿವ್ಯೂಲ್ ತೋರಿಸೋದು ಮೇಲಾದರೂ ಇಟ್ಕೊಳ್ಳಿ, ನೀವು ಕೆಳಗಾದರೂ ಇಟ್ಕೊಳ್ಳಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಹೋಗಿ. ನೋಡಿ ಫ್ರೆಂಡ್ಸ್, ಐ ಹೋಪ್ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಒಂದು ಲೈಕು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.